ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಗ್ರಾಮದ 2ನೇ ವಾರ್ಡ್ನಲ್ಲಿ ಅಭಿವೃದ್ಧಿ ಮರೀಚಿಕೆಯಾಗಿದ್ದು, ಚರಂಡಿಯಲ್ಲಿ ತುಂಬಿದ ಗಟಾರು ನೀರು ಗಬ್ಬೆದ್ದು ಸ್ಥಳೀಯ ನಿವಾಸಿಗಳು ಭಾರೀ ತೊಂದರೆ ಅನುಭವಿಸುತ್ತಿದ್ದಾರೆ. ಸ್ಥಳೀಯ ಗ್ರಾಮ ಪಂಚಾಯತ್ ಹಾಗೂ ಜನಪ್ರತಿನಿಧಿಗಳ ತೀವ್ರ ನಿರ್ಲಕ್ಷ್ಯಕ್ಕೆ ಆದರಹಳ್ಳಿ ಗ್ರಾಮದ 2ನೇ ವಾರ್ಡ್ ಸಂಪೂರ್ಣವಾಗಿ ಬಲಿಪಶುವಾಗಿದೆ. ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣವಾಗಿ ಕುಂಠಿತಗೊಂಡಿದ್ದು, ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವ ವಾರ್ಡ್ನ ಜನತೆ ಈಗ ಆಕ್ರೋಶದ ಅಲೆಯಲ್ಲಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಸರಿಯಾದ ನಿರ್ವಹಣೆ ಇಲ್ಲದೆ ತುಂಬಿ ತುಡುಕುತ್ತಿರುವ ಗಟಾರುಗಳು. ಜಲಜೀವನ್ ಮಿಷನ್ನ ಮನೆ ಮನೆಗೂ ನಳ ಕಾರ್ಯಕ್ರಮದಲ್ಲಿ ತೆಗೆದುಬಿಟ್ಟಿರುವಂತಹ ಗುಂಡಿಗಳು ಗಟಾರ್ ನೀರಿನಿಂದ ತುಂಬಿ ತುಡುಕುತ್ತಿರುವ ಕಾರಣ ಸೊಳ್ಳೆಗಳ ತಾಣವಾಗಿದ್ದು, ಡೆಂಗ್ಯೂ, ಮಲೇರಿಯಾದಂತಹ ಕಾಯಿಲೆಗಳು ಬರುವ ಆತಂಕ ಸೃಷ್ಟಿಯಾಗಿದೆ. ಇದು ರಸ್ತೆ ಬದಿಯಲ್ಲಿರುವಂತಹ ಚರಂಡಿ. ತ್ಯಾಜ್ಯ ನೀರು ಹೊರಹರಿಯಲು ಜಾಗವಿಲ್ಲದೆ ರಸ್ತೆಗೆ ಹರಿತಾ ಇದೆ. ಪ್ಲಾಸ್ಟಿಕ್ ಹಾಗೂ ಕೊಳಚೆ ಶೇಖರಣೆಯಾಗಿ ಇಡೀ ಬಡಾವಣೆ ದುರ್ನಾತ ಬೀರುತ್ತಿದ್ದು, ಅಧಿಕಾರಿಗಳು ಮಾತ್ರ ಕ್ಯಾರೆ ಅನ್ನುತ್ತಿಲ್ಲ. ಚುನಾವಣೆ ಸಮಯದಲ್ಲಿ ಬಂದು ಆಶ್ವಾಸನೆ ನೀಡುವ ಜನಪ್ರತಿನಿಧಿಗಳು ಗೆದ್ದ ಮೇಲೆ ಈ ಕಡೆ ಮುಖ ಮಾಡಿಯೂ ನೋಡುತ್ತಿಲ್ಲ. ಗಟಾರು ಸ್ವಚ್ಛಗೊಳಿಸುವಂತೆ ಗ್ರಾಮ ಪಂಚಾಯತ್ಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರು ಕೇವಲ ಭರವಸೆ ನೀಡ್ತಾ ಇದ್ದಾರೆಯೇ ಹೊರತು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಸ್ಥಳೀಯ ನಿವಾಸಿಗಳು ತಮ್ಮ ಅಳಲನ್ನ ಹೇಳಿಕೊಂಡಿದ್ದಾರೆ. ಇನ್ನು ಈ ನರಕಯಾತನೆ ತಾಳಲಾರದೆ ಅತ್ತ ಅಧಿಕಾರಿಗಳ ಪ್ರತಿಕ್ರಿಯೆಯೂ ಇಲ್ಲದೆ ಬೇಸತ್ತ ಗ್ರಾಮಸ್ಥರು ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಗ್ರಾಮದ 2ನೇ ವಾರ್ಡ್ನಲ್ಲಿ ತಕ್ಷಣವೇ ಗಟಾರು ಸ್ವಚ್ಛಗೊಳಿಸಿ ಸುಸಜ್ಜಿತ ಚರಂಡಿ ವ್ಯವಸ್ಥೆಯನ್ನ ಕಲ್ಪಿಸಬೇಕು. ಇಲ್ಲವಾದಲ್ಲಿ ಮುಂಬರುವ ದಿನಗಳಲ್ಲಿ ಗ್ರಾಮ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದಿದ್ದಾರೆ. ಜನ ಆಕ್ರೋಶಗೊಂಡು ಪ್ರತಿಭಟನೆ ನಡೆಸುವ ಮುನ್ನ ಪಂಚಾಯತ್ ಅಧಿಕಾರಿಗಳು ನಿದ್ದೆಯಿಂದ ಎದ್ದೇಳ್ತಾರಾ, ಸಮಸ್ಯೆ ಬಗೆಹರಿಸ್ತಾರಾ ಕಾದು ನೋಡಬೇಕಿದೆ. ಗಾಳಪ್ಪ ಹೆಚ್ ಹರಿಜನ್, ಲಕ್ಷ್ಮೇಶ್ವರ. ಮುಂಚೆ ಇದು ಪೂರ ಗಟರ್ ಇತ್ತು, ನೀರು ಹರ್ಕೊಂಡು ಹಳ್ಳಕ್ಕೆ ಹೋಗ್ತಿತ್ತು. ಈಗೆಲ್ಲ ಇವ್ರು ಜಜಮ್ನ್ಯಾರ ಮುರಿದು ಎಲ್ಲ ಗಟ್ರ ಮುರಿದು ಇಲ್ಲಿ ಪೈಪ್ ಲೈನ್ ಮಾಡಿ ಬಿಟ್ಟು ಇವೆಲ್ಲ ಮನೆಗೆ ಹೋಗಿ ಎಲ್ಲ ಹಾನಿ ಆಗಾಕುಂತೈತಿ. ಇಲ್ಲಿ ನೋಡ್ರಿ ಗಟ್ರ ಎಲ್ಲ ನೀರು ಮನೆಗೆ ತ್ರಾಸ ಆಗಾಕುಂತೈತಿ. ಮತ್ತು ಇವರು ನಮ್ಮ ಅಧಿಕಾರಿಗಳಿಗೆ ಹೇಳಿದರೆ ಯಾರೂ ರೆಸ್ಪಾಂಡ್ ಮಾಡೋಂಗಿಲ್ಲ, ಮಾಡ್ತೀವಿ ಅಂತಾರೆ. ಬಂದು ಇಲ್ಲಿ ಬಂದರೆ ಏನು ಮಾಡೋಂಗಿಲ್ಲ. ಇವ್ರು ನೋಡ್ರಿ ಎಲ್ಲ ಜನ ಸಣ್ಣ ಸಣ್ಣ ಮಕ್ಕಳಿಗೆ ದಿವಸ ತೊಗೊಂಡು ಹೋಗ್ಬೇಕು ನಾವು ಹಾಸ್ಪಿಟ್ಲಿಗೆ. ಸೊಳ್ಳೆ ಆಗಿ ಡೆಂಗು, ಮಲೇರಿಯಾ. ಗದಗಲಿಂದ ಆರೋಗ್ಯ ಇಲಾಖೆ ಅವರು ಬಂದು ನಮ್ಗೆ ಇದು ಮಾಡಿ ಹೋದರು. ನಮ್ಮ ಆದರಹಳ್ಳಿಯಲ್ಲಿ ಮ್ಯಾಗಲ್ ತಾಂಡೆ 2ನೇ ವಾರ್ಡಲ್ಲಿ ಎಲ್ಲ ಪ್ರಾಬ್ಲಮ್ ಆಗಿದ್ದರು, ಯಾರೂ ರೆಸ್ಪಾಂಡ್ ತಗೊಂಗಿಲ್ಲ. ನಮ್ಮ PDO ಅಧಿಕಾರಿಗಳು ಇಲ್ಲಿ ಬಂದು ಮಾಡ್ತೀವಿ ಸೂಚನೆ ಅಂತಾರೆ, ರೊಕ್ಕ ಇಲ್ಲ ಅಂತ ಹೇಳ್ತಾರೆ, ನಮಗೆ ಕಳಿಸ್ಬಿಡ್ತಾರೆ. ಸಾಯಂಕಾಲ ಹೊರಗೆ ಕುಂದ್ರದ್ದು ಆಗಂಗಿಲ್ಲ. ನಮ್ಗೆ ಜನಪ್ರತಿನಿಧಿಗಳು ಬರ್ತಾರೆ, ಇಲ್ಲೇ ಚಲೋ ಇದ್ದಿದ್ದ ಗಟ್ರನ್ನ ಎಲ್ಲ ಅಗದ ಜಜಮ್ನಾರ ಹಾಳು ಮಾಡಿ ನೋಡಿ ಎಲ್ಲ ಮನೆಯವರು ಜನಸಾಮಾನ್ಯರು ಹೆಂಗಿರಬೇಕು, ಎಲ್ಲ ಸೊಳ್ಳೆ ಜನರು ಹೆಂಗೆ ಮಕ್ಕೋಬೇಕು. ಅಧಿಕಾರಿಗಳು ಬಂದು ಒಂದು ಗಟ್ರ ಸ್ವಚ್ಛ ಮಾಡೋಂಗಿಲ್ಲ. ಇದು ಮಳೆಗಾಲ ದಿವಸ ಎಲ್ಲ ಸೊಳ್ಳೆ ಆಗುತ್ತಾವೆ, ಪುಡಿ ಹೊಡ್ಸಂಗಿಲ್ಲ. ಯಾರು ನಮ್ಮ ನಿರ್ಲಕ್ಷ್ಯ ಮಾಡ್ತಾರೆ ಅಧಿಕಾರಿಗಳು. ಚುನಾವಣೆ ಪ್ರತಿನಿಧಿ ಬರ್ತಾರೆ, ಆಶ್ವಾಸನೆ ಕೊಟ್ಟು ಹೋಗ್ತಾರೆ. ಇಲ್ಲಿ ನೋಡಿದರೆ ಏನೇನು ಪ್ರಾಬ್ಲಮ್ ಆಗಿಲ್ಲ. ಮೊನ್ನೆ ಬೀದಿ ಲೈಟ್ ಹಾಕಿದ್ದಾರೆ ಅಂತಿದ್ದಾರೆ, ಎಲ್ಲ ಒಂದು ಕಂಬಕ್ಕೆ ಲೈಟ್ ಚಾಲೂ ಇಲ್ಲ. ಇವರು ಹೆಂಗೆ ಹಾಕಿದಾರ, ಏನು ಹೊಸ ತೊಗೊಂಡು ಬಂದು ಹಾಕಿದ್ದಾರೆ, ಹಳೆ ತೊಗೊಂಡು ಬಂದು ಹಾಕಿದ್ದಾರೆ, ಯಾರು ಕೇಳೋರೇ ಇಲ್ಲ. ಇಲ್ಲೇ ಗತ್ತಲ್ದಾಗ ಅಡ್ಡಾಡ್ಬೇಕಂದ್ರೆ ಇಲ್ಲಿ ನಮ್ಮ ದಾರಿ ಇಲ್ದಂಗೆ ಆಗೈತ್ರಿ. ಹಗಲು ರಾತ್ರಿ ಏನೋ ಬಂದ್ರು ಕಾಲಾಗ ಏನೋ ಬಂದ್ರು ನಮಗೆ ಏನು ಕಾಣಂಗಿಲ್ಲ ಹಂಗೆ ಆಗುಂತೈತಿ. ಒಂದು ಲೈಟ್ ಇಲ್ಲ, ಏನಿಲ್ಲ. ಇಲ್ಲಿ ಕತ್ತಲ್ದಾಗ ನಾವು ಹೆಂಗೆ ಅಡ್ಡಾಡ್ಬೇಕು, ಇದು ಗಟ್ರ ಹೆಂಗೆ ಆಗೈತಿ ನೋಡ್ರಿ. ನಾವು ಮುದ್ಕರ ಹೆಂಗೆ ಅಡ್ಡಾಡ್ಬೇಕು ಇಲ್ಲಿ. ಇನ್ನಷ್ಟು ಸುದ್ದಿಗಳಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂಕುಶ. ಇದು ಜನಪರ ಧ್ವನಿ.